ಯಾರಾದರೂ ಅವರು ಇದು ಮಾಡಿದಾರಾ? ಈ ಥರ ನಿಮ್ಮ ಏನು ಪ್ರಾಬ್ಲಮ್ ಅಂತ ಯಾರಾದರೂ ಕೇಳಿದಾರಾ? ನಿಮ್ಗಾದರೂ ಕೇಳಿದಾರಾ? ಮೀಡಿಯಾದವ್ರಿಗೆ ಕೇಳಿಲ್ಲ. ಇದು ಸಂಬಂಧಪಟ್ಟ ಅಧಿಕಾರಿಗಳೇ ಆಗಲಿ, ಮಿನಿಸ್ಟ್ರಿ ಆಗಲಿ, ಯಾರೂ ಕೇಳಿಲ್ಲ. ಅವ್ರು ಏನು ಹೇಳ್ತಾರೆ ಗೊತ್ತಾ ಸರ್, ನೀವೆಲ್ಲ ರೌಡಿಸಮ್ ಮಾಡ್ತೀರಾ. ಏನು ರೌಡಿಸಮ್ ಮಾಡ್ತಾರೆ? ಇದು ಕಟ್ಟಲ್ಲ, ಇನ್ಶೂರೆನ್ಸ್ ಕಟ್ಟಲ್ಲ. ಇನ್ಶೂರೆನ್ಸ್ ಕಟ್ತಾ ಇದ್ದಾರೆ, ಗಾಡಿ RTO ಏನಕ್ಕೆ ಇರೋದು ಚೆಕ್ ಮಾಡ್ತಾರೆ. ಯಾರಿಗೆ ಇನ್ಶೂರೆನ್ಸ್ ಕಟ್ತಾ ಇರೋರು ಫೈನ್ ಹಾಕಿ. ಇನ್ಶೂರೆನ್ಸ್ ಕಟ್ತಾರೆ, ಇನ್ಶೂರೆನ್ಸ್ ಕಟ್ಟಿದ್ರೆ ಸುಮ್ಮನೆ ಬಿಡ್ತಾರೆ ಅವರು? ವರ್ಷಕ್ಕೊಂದ್ಸತಿ FC ಆಗುತ್ತೆ. ಇನ್ಶೂರೆನ್ಸ್ ಇಲ್ಲ ಅಂದರೆ FC ಮಾಡ್ತಾರೆ ಅವರು? ಹೇಳಿ ನೀವೇ. ಇನ್ಶೂರೆನ್ಸ್ ಇಲ್ಲ ಅಂದರೆ FC ಮಾಡ್ತಾರಾ? ವರ್ಷಕ್ಕೊಂದ್ಸತಿ FC ಇರ್ತದೆ, ಗಾಡಿ ಚೆಕಪ್ ಇರ್ತದೆ. ಅವಾಗೆಲ್ಲ ಕಂಪ್ಯೂಟ್ರಲ್ಲಿ ಹಾಕಿ ನೋಡ್ತಾರೆ, ಏನು ಕಟ್ಟಿಲ್ಲ ಇವರು, ಏನು ಕಟ್ಟಿಲ್ಲ, ಫೈನ್ ಕಟ್ಟಿಲ್ಲ, ಇದಿಲ್ಲ, ಟ್ಯಾಕ್ಸ್ ಕಟ್ಟಿಲ್ವಾ, ಇನ್ಶೂರೆನ್ಸ್ ಕಟ್ಟಿಲ್ಲ, ಎಲ್ಲ ತೋರ್ತದೆ. ಇದೆಲ್ಲ ಕಳ್ಳನ ಒಂದು ಪಿಳ್ಳೆ ಅನ್ನಂಗೆ ಇವ್ರು ಮಾಡ್ತಾ ಇರೋದು. ಮಾತಾಡಿದ್ರೆ ಮೋದಿ ಮೇಲೆ ಹೇಳ್ತಾರೆ. ಎಲ್ಲ ಮೋದಿ ಬಂದಿಲ್ಲ ಮಾಡೋಕ್ಕಾಗುತ್ತೆ. ಮತ್ತು ಸ್ಟೇಟ್ ಇರೋದು ಎಂತಿಗೆ? ನೀವು ಸ್ಟೇಟ್ ಗೌರ್ಮೆಂಟ್ ಇರೋದು ಎಂತಕ್ಕೆ? ಎಲ್ಲದೂ ಮೋದಿಗೆ ಹೇಳ್ಬಿಟ್ರೆ ದಾವಣಗೆರೆ ಇನ್ನು ಬರೀ ಇನ್ನೇನು ಎಲೆಕ್ಷನ್ಗೆ ಹೋಗೋದು, ಇದು ಮಾಡೋದು ಅಷ್ಟೇ ಆಗೋಯ್ತಲ್ಲ. ಅದು ಎಲೆಕ್ಷನ್ ಅದು ಇದಾಗೋಯ್ತು. ಈ ಒಂದು ತಿಂಗಳಿಂದ ನೀವೇನು ಒಬ್ಬರಾದ್ರೂ ಬಂದಿದ್ದಕ್ಕೆ ರೆಸ್ಪಾನ್ಸ್ ಮಾಡಿದ್ದೀರಾ? ಯಾಕೆ ಈ ಪ್ರಾಬ್ಲಮ್ ಆಗುತ್ತೆ ಅಂತ ಏನೋ ಕೇಳಿದ್ದೀರಾ ನೀವು? ಅಧಿಕಾರಿಗಳೇ ಆಗಲಿ, ಮಿನಿಸ್ಟ್ರಿಗಳೇ ಆಗಲಿ, MLA ಆಗಲಿ, ಯಾರೇ ಆಗಲಿ ಕೇಳಿದ್ದೀರಾ? ಮೀಡಿಯಾದವ್ರು ದಿನಾನೂ ತೋರಿಸ್ತಾರೆ, TV ಬರ್ತಾ ಇರ್ತದೆ. ಇದೇನು ಗೊತ್ತಾ, ತೋರಿಸ್ಕೊಂಡು ಮೀಡಿಯಾದವ್ರು ತಾನೇ ತೋರಿಸ್ಕೊಂಡು ಹೋಗ್ತಾ ಬಿಡೋದು. ಅವು ಕೇರ್ಲೆಸ್ಸು. ಇದಕ್ಕೇನು ಮಾಡಬೇಕು? ಏನು ಪ್ರಾಬ್ಲಮ್ ಏನು? ನಾವು ಇದರಲ್ಲೇ ಅರ್ಧ ದಿವಸ ಗ್ಯಾಸ್ ಹಾಕ್ಸೋಕ್ಕೆ ನಿಲ್ಲಿಸ್ಬಿಟ್ರೆ ನಮ್ಮ ಜೀವನ ನಡೆಯೋದು ಹೆಂಗೆ? ಇಲ್ವಾ? ಏನು ಕೊಟ್ಟು ಮತ್ತೆ ಯಾರನ್ನ ಕೇಳೋದು? ಇಲ್ಲಿ ಮೊದಲಿತ್ತು, ಇವಾಗ ಏನೇ ಇದು ಮಾಡಿದ್ರು ಯಾರು ಜನಗಳು ಕೇಳೋದಿಲ್ಲ, ಆಟೋದು ಯಾರೂ ಕೇಳೋದಿಲ್ಲ. ಎಷ್ಟೇ ಜಾಸ್ತಿ ಆಗಲಿ. ಇವಾಗ ಹೋಟ್ಲಲ್ಲೆಲ್ಲ ತಿಂಡಿ 10 ರೂಪಾಯಿ, 5 ರೂಪಾಯಿ, 15 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಯಾರು ಕೇಳ್ತಾರೆ? ಅವ್ರು ಟೈಮ್ ತಿನ್ನಲೇಬೇಕು. ಎಷ್ಟೇ ದುಡ್ಡು ಅವ್ರು ಇನ್ನೂ 10 ರೂಪಾಯಿ ಜಾಸ್ತಿ ಮಾಡಿದ್ರು ತಿನ್ನಲೇಬೇಕು. ನಾವು 10 ರೂಪಾಯಿ ಮಾತ್ರ ಜಾಸ್ತಿ ಕೇಳಿದ್ರೆ ಯಾರೂ ಕೊಡೋದಿಲ್ಲ. ಕೆಲವರು ಕೊಡ್ತಾರೆ, ಇಲ್ಲ ಅಂತ ಹೇಳಿಲ್ಲ. ಕೆಲವರು ಗೊತ್ತು, ಅವರು 4 ಅವರ್ 3 ಅವರ್ ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರೆ ಅಂತ ಯಾರೋ ಒಬ್ಬರು 10 ರೂಪಾಯಿ ಕೊಡ್ತಾರೆ, ಇಲ್ಲ ಅಂತಿಲ್ಲ, ಕೊಡ್ತಾರೆ. ಅದನ್ನು ಇವ್ರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಏನು ಇದು ಕಾರಣ ಏನು ಅನ್ನೋದು ಇದೇ ಇಲ್ಲ ಇವ್ರಿಗೆ. ಜನಗಳು ತಾನೇ ಏನೋ ಮಾಡಿ ನಮ್ಮಿದು ನಾವು ಎಲೆಕ್ಷನ್ ಎಲ್ಲಿ ಇದೆ ಏನಿದೆ ನಾವು ಗೆಲ್ಲೋದು ನೋಡೋಣ ಅಂತಾರೆ ಇವರು. ಅಷ್ಟೇ ಜನಸಾಮಾನ್ಯರಿಗೆ ಅನುಕೂಲ ಮಾಡೋ ಅಂಥ ಬುದ್ಧಿನೇ ಇಲ್ಲ ಇವ್ರಿಗೆ. ಯಾರು ಇವ್ರು ಓಟ್ ಹಾಕಿದ್ದಕ್ಕೆ ಏನು ಮಾಡಿದರು? ಏನು ಗ್ಯಾರಂಟಿ ಯಾರಿಗೆ ಸಿಗ್ತಾ ಇದೆ? ಅದು ಕಾಲು ಭಾಗ ಜನಕ್ಕೂ ಸಿಗ್ತಾ ಇಲ್ಲ. ನಾವು ಬಾಡಿಗೆ ಮನೆ ಆಟೋ ಓಡಿಸ್ತಾ ಇದ್ದೀನಿ. ನಾವು 7-8 ತಿಂಗಳು ಫುಡ್ ಆಫೀಸಿಂದ ಬೆಂಗಳೂರಿಗೆ ಒಂದು ಕಳಿಸ್ತಾರೆ, ಬೆಂಗಳೂರಿನಿಂದ ಫುಡ್ ಆಫೀಸ್ ಕಳಿಸ್ತಾರೆ. ಆ ಆಫೀಸರ್ ನಮಗೆ ಬರಲೇ ಇಲ್ಲ ಅದು ದುಡ್ಡು. ನಾವು ಬಾಡಿಗೆ ಮನೆ ಆಟೋ ಓಡಿಸ್ತಾ ಇದ್ದೀವಿ, ನಮಗೆ ಬರಲೇ ಇಲ್ಲ. ಬಿಲ್ಡಿಂಗ್ ಇರೋರಿಗೆ ಬರ್ತದೆ, ಕಾರ್ ಮಡಗಿರೋರಿಗೆ ಬರ್ತದೆ. ಇದು ಯಾವ ನ್ಯಾಯ ರೀ ಇದು? ನ್ಯಾಯ ಅಂದರೆ ಬಡವರಿಗೆ ಅಲ್ಲ, ಒಳ್ಳೇದು ಮಾಡಬೇಕು, ಅದು ಸರ್ಕಾರ. ಇವ್ರನ್ನ ಯಾರು ಕೇಳ್ತಾರೆ? 2 ಬಿಲ್ಡಿಂಗು, 2 ಕಾರು, 5-5 ಲಕ್ಷ ರೂಪಾಯಿ ಬಾಡಿಗೆ ಬರ್ತದೆ. ಅಂಥವ್ರಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀರಾ ನೀವು. ನಿಮ್ಮ ಸಂಘದಲ್ಲಿ, ನಿಮ್ಮ ರಾಜಕೀಯದಲ್ಲಿ ಯಾರು ಹಿಂದೆ ಮುಂದೆ ಓಡಾಡ್ತಾರೋ ಅವ್ರಿಗೆ ನೀವು ದುಡ್ಡು ಕೊಡ್ತಾ ಇದ್ದೀರಾ. ಬಡವ್ರಿಗೆ ಯಾರಿಗೆ ಸಿಗ್ತಾ ಇದೆ? ಕಾಲು ಭಾಗ ಜನಕ್ಕೂ ಸಿಗ್ತಾ ಇಲ್ಲ. ಎಲ್ಲ ದುಡ್ಡಿರೋರಿಗೆ ಸಿಗ್ತಾ ಇದೆ ಇವ್ರ ಬೆನಿಫಿಟ್ಟು. 5 ಗ್ಯಾರಂಟಿ ಏನು 5 ಗ್ಯಾರಂಟಿ ಕೊಟ್ಟಿರೋದು? ಫಸ್ಟು ಸ್ಟಾರ್ಟಿಂಗಲ್ಲಿ ಬಿಲ್ ಕಮ್ಮಿ ಬರೋದು, ಎಲೆಕ್ಟ್ರಿಸಿಟಿ ಬಿಲ್ಲಿ. ಇವಾಗ 1 to 2 ಬರ್ತಾ ಇದೆ. ನೀರಿನ ಬಿಲ್ ಜಾಸ್ತಿ ಬರ್ತಾ ಇದೆ. ಯಾರಿಗೆ ಏನು ಕೊಟ್ಟಿದ್ದೆ ನೀವು ಫ್ರೀ? ನಾನು ಫ್ರೀ ಕೊಟ್ಟೆ, ನಿನಗೂ ತಗೋ ನನಗೂ ತಗೋ ಅಂತ ಹೇಳ್ಬಿಟ್ರು. ಯಾರು ಫ್ರೀ ಕೊಡ್ತಾ ಇದ್ದೀರಾ ನೀವು? ಇದು ಕೊಡು ಅಂತ ಹೇಳೋದು. ಲೇಡೀಸೇ ಬೈತಾ ಇದ್ದಾರೆ, ನಿಮ್ಗೆ ಯಾರು ಫ್ರೀ ಮಾಡಿದ್ದು ಅಂತ. ಹಂಗಾರೆ ಲೇಡೀಸೇನ ಓಟ್ ಹಾಕಿದ್ದು? ಜೆಂಟ್ಸ್ ಯಾರು ಓಟ್ ಹಾಕಿಲ್ವಾ? ಹೆಂಗಸ್ರೇ ಓಟ್ ಹಾಕಿರೋದು, ಗಂಡಸರು ಯಾರು ಓಟ್ ಹಾಕಿಲ್ವಾ? ಇದು ಯಾರು ಕೇಳೋದು? ನೀನು 5-6 ಸತಿ ಮಂಡನೆ ಮಾಡಿದ್ಯಾ ಬಜೆಟ್ಟು, ನಿನಗೆ ಜ್ಞಾನ ಇಲ್ವ ನಿನಗೆ? 17 ಬಾರಿ ಏನು ಮಾಡೋ ಕೆಲಸ ಇಲ್ಲ. 17 ಬಾರಿ ಮಾಡಿ ಕಿತ್ಬಿಟ್ಟ ಇದ್ರನ್ನ. ಯಾರಿಗೆ ಒಳ್ಳೇದು? ಎಲ್ಲರಿಗೂ ಒಳ್ಳೇದಲ್ಲ, ಅದು ಒಪ್ಕೊತೀನಿ. ಬಡವರು ಸಿಕ್ಕಲಿ. ಸ್ವಂತ ಬಿಲ್ಡಿಂಗ್ನವ್ರಿಗೆ ಕಾರ್ ಮಡಗಿರೋರು ಕೊಡ್ತೀರಾ, ಬಾಡಿಗೆ ಬರೋರ್ಗೆ ದುಡ್ಡು ಕೊಡ್ತಾ ಇದ್ದೀರಾ. ಇದು ನ್ಯಾಯನಾ? ಯಾವ ನ್ಯಾಯ ಇದು? ನೋಡಿ, ನಾವು 58 59 ಇದ್ದು ಇವತ್ತು ಒಂದು ಕಡೆ 110, ಒಂದು ಕಡೆ 105, ಒಂದು ಕಡೆ 100. ಇದು ಈ ಥರ ಆದರೆ ಹಿಂಗೆ ಮೇಡಮ್ ಅವರೇ. ಏನೋ 50 ರೂಪಾಯಿ ಹೋಗಿ 50 ರೂಪಾಯಿ ಆದರೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. 1 to 2 ನಾವು ಕೊಟ್ಕೊಂಡು ಇಲ್ಲಿ 4 ಅವರ್ ನಿಂತ್ಕೊಂಡು ಅರ್ಧ ದಿವಸ ಅಲ್ಲೇ ವೇಸ್ಟ್ ಆಗಿ ಹೆಂಡತಿ ಮಕ್ಕಳು ಸ್ಕೂಲು ನಾವು ಯಾವ ಥರ ಮಾಡೋದು ಹೇಳಿ? ನೀವು ಮೀಡಿಯಾದವರು ತೋರಿಸ್ತಾ ಇದ್ದೀರಾ, ಒಂದು ತಿಂಗಳಿಂದ ಎಲ್ಲ ಮೀಡಿಯಾದವರು ತೋರಿಸ್ತಾರೆ. ಏನು ತೋರಿಸಿದ್ರು ಅವ್ರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಅಯ್ಯೋ ಅವ್ರು ತಾನೇ ತೋರಿಸ್ಕೊಂಡು ಹೋಗ್ತಾ ಇರಲಿ ಮೀಡಿಯಾದಲ್ಲಿ ಅಂತಾರೆ. ಇದಕ್ಕೇನು ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ಯಾರಾದರೂ ಮಿನಿಸ್ಟ್ರು ಬೇಡ, ಅಧಿಕಾರಿಗಳು ಬಂದು ಕೇಳಿದ್ದಾರೆ, ಇಂಧನ ಸಚಿವರು, ಈ ಮಿನಿಸ್ಟ್ರುಗಳು. ಇದು ಯಾಕೆ ಈ ಥರ ಆಗುತ್ತೆ ಪ್ರಾಬ್ಲಮ್ಮು? ಏನು ಯಾಕೆ ನೀವು ಡಬಲ್ ತಗೊತಾ ಇದ್ದೀರಾ? 50 ರೂಪಾಯಿ ಓಕೆ, ನೀವು ಯಾಕೆ 1 to 2 ತಗೊತಾ ಇದ್ದೀರಾ ಅಂತ ಯಾರಾದರೂ ಕೇಳಿದಾರ? ಇದುವರೆಗೂ ಯಾರೂ ಕೇಳಿಲ್ಲ. ಇಂಥ ಗೌರ್ಮೆಂಟ್ ಮಾಡಿಕೊಂಡು ಏನು ಮಾಡೋದು? ಇದು ಇವ್ರದ್ದು ಜನಸಾಮಾನ್ಯರಿಗೆ ಒಳ್ಳೆ ಮಾಡೋವಂಥ ಗೌರ್ಮೆಂಟ್ ಅಲ್ಲ ಇದು. ಸುಮ್ಮನೆ ಹೇಳ್ತಾರಷ್ಟೇ, ನಾನು ಕೊಟ್ಟೆ ಅಂತ. ಏನು ಕೊಟ್ಟಿರೋದು ಹೇಳಿ ನೀವೇ? ಪರಿಹಾರ ಸಿಗಲಿ, ನೀವು ಕರೆಕ್ಟಾಗಿ ಮೀಡಿಯಾದಲ್ಲಿ ಎಲ್ಲರಿಗೂ ಜನಸಾಮಾನ್ಯ ತಿಳಿಯೋರಂಗೆ ನೀವು ತೋರಿಸಿ.
ನಿಮಗೂ ಒಳ್ಳೇದಾಗಲಿ. ನಮ್ಮಂಥವ್ರು ಇಂಥ ನೀವೇ ನೋಡ್ತಾ ಇದ್ದೀರಲ್ಲ ಹೆಂಗೆ ಸಾಲ ಆಗಿ ನಿಂತ್ಕೊಂಡು ನಾವು ಇದು ಮಾಡ್ತಾ ಇದ್ದೀವಿ ಅಂತ. ಅದು ಅವರು ಸ್ವಲ್ಪ ತಿಳ್ಕೊಳ್ಳಿ.